ಸೈಕಾಲಜಿ ಪ್ರಕಾರ ನೀವು ಈಗ ಮೆಚುರಿಟಿಯನ್ನು ಹೊಂದಿದ್ದೀರಿ ಎಂದು ಹೇಳುವ 7 ಅಂಶಗಳು. ನೀವು ಜನರಿಗೆ ನಿಮ್ಮ ಬಗ್ಗೆ ವಿವರಿಸುತ್ತಾ ಕೊಚ್ಚಿಕೊಳ್ಳುವುದಿಲ್ಲ ಹಾಗೂ ನಿಮ್ಮ ಬೆನ್ನಿನ ಹಿಂದೆ ಜನರು ಏನು ಮಾತನಾಡುತ್ತಾರೆ ಎಂಬುದರ ಬಗ್ಗೆ ಕೂಡ ನೀವು ಕಾಳಜಿ ವಹಿಸುವುದನ್ನು ನಿಲ್ಲಿಸುತ್ತೀರಿ. ನೀವು ಎಲ್ಲ ಘಟನೆಗಳನ್ನು ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹಾಕಿ ಜನರಿಗೆ ತೋರಿಸುವುದಿಲ್ಲ. ನೀವು ಏನನ್ನಾದರೂ ನಿಮಗೆ ಇಷ್ಟವಾದುದನ್ನು ಅಪರೂಪಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡುತ್ತೀರಿ. ನೀವು ಸುಮ್ಮನೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಆರ್ಗ್ಯುಮೆಂಟ್ ಮಾಡುತ್ತಾ ಇತರರನ್ನು ಗೆಲ್ಲುವುದಾಗಲಿ ಜಗಳವಾಡುವುದಾಗಲಿ ಮಾಡುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ಕುಟುಂಬ ಮತ್ತು ಒಳ್ಳೆಯ ಉತ್ತಮ ಸ್ನೇಹಿತನ ಮೇಲೆ ಕಾಳಜಿ ವಹಿಸುತ್ತೀರಿ. ನಿಮ್ಮ ಕೆಲವು ವೈಯಕ್ತಿಕ ವಿಷಯಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುತ್ತೀರಿ ಹಾಗೂ ಅದನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಮತ್ತು ಎಲ್ಲರೂ ನಿಮ್ಮೊಂದಿಗೆ ಇರುವುದನ್ನು ಒಂದಲ್ಲ ಒಂದು ಕಾರಣಕ್ಕೆ ಎಂದು ನೀವು ಗಮನಿಸುತ್ತೀರಿ. ನಿಮಗೆ ಈಗ ಚಿಕ್ಕ ಮಕ್ಕಳೊಂದಿಗೆ ಹಾಗೂ ವಯಸ್ಕರೊಂದಿಗೆ ಮಾತನಾಡುವಾಗ ಎಂದಿಗೂ ಸಿಟ್ಟು ಬರುವುದಿಲ್ಲ ಹಾಗೂ ಅವರೊಂದಿಗೆ ಹೇಗೆ ಮಾತನಾಡಬೇಕು ಎಂಬ ಮೆಚುರಿಟಿ ಕೂಡ ನಿಮಗೆ ಬಂದಿದೆ. ನೀವು ತುಂಬಾ ಕಡಿಮೆ ಮಾತನಾಡುತ್ತೀರಿ ಹಾಗೂ ಆ ಮಾತಿನಲ್ಲಿ ಅರ್ಥವಿರುತ್ತದೆ ಹಾಗೂ ಬೇರೆಯವರ ಮಾತನ್ನು ತುಂಬಾ ಗಮನ ಇಟ್ಟುಕೊಂಡು ಕೇಳುತ್ತೀರಿ. ನಿಮಗಿದು ಗೊತ್ತಿರಲಿ, ಸತತ 6 ವರ್ಷಗಳ ಕಾಲ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದಾಯಕ ರಾಷ್ಟ್ರವಾಗಿ ನಂಬರ್ 1 ಸ್ಥಾನದಲ್ಲಿದೆ. ಯಾವಾಗಲೂ ಒಂದು ಮಾತು ನೆನಪಿರಲಿ, ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ನಿಮ್ಮನ್ನು ದ್ವೇಷಿಸುವವರು ಹುಟ್ಟಿಸುತ್ತಾರೆ, ಅವಿವೇಕಿಗಳು ಅವುಗಳನ್ನು ಹರಡಿಸುತ್ತಾರೆ ಮತ್ತು ಮೂರ್ಖರು ಅವುಗಳನ್ನು ನಂಬುತ್ತಾರೆ. ಯಾರಾದರೂ ನಕ್ಕರೆ ನಿಮ್ಮಿಂದ ನಗಬೇಕೆ ಹೊರತು ನಿಮ್ಮನ್ನು ನೋಡಿ ನಗಬಾರದು. ಯಾರಾದರೂ ಅತ್ತರೆ ನಿಮಗಾಗಿ ಅಳಬೇಕೆ ಹೊರತು ನಿಮ್ಮಿಂದಾಗಿ ಅಳಬಾರದು. ಮೊದಲ ಬಾರಿ ಮಾಡಿದ ತಪ್ಪು ಅದು ಆಕಸ್ಮಿಕ, ಪದೇ ಪದೇ ಮಾಡುವ ತಪ್ಪು ಅದು ಆಯ್ಕೆ. ಪ್ರತಿ ಆಯ್ಕೆಯಲ್ಲೂ ಸಂಕಷ್ಟಗಳಿರುತ್ತದೆ, ಹಾಗೆಯೇ ಪ್ರತಿ ಸಂಕಷ್ಟದಲ್ಲೂ ಅವಕಾಶಗಳಿರುತ್ತದೆ. ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾನೆ ಎಂದರೆ ನೀವು ಯಾರಿಗೂ ಕೆಟ್ಟದನ್ನು ಬಯಸುತ್ತಿಲ್ಲ ಎಂದರ್ಥ. ಕ್ಷಮಿಸು ಎಂಬ ಶಬ್ದವು ತಪ್ಪು ಮಾಡಿದಾಗ ಬಳಸುವುದೇ ಹೊರತು ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೇ. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು, ಆದರೆ ನೋವನ್ನು ಮನದಲ್ಲಿ ಇಟ್ಟುಕೊಂಡು ನಗು ನಗುತ್ತಾ ದೂರ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ಕೋಪ ಆವೇಶಗೊಂಡವರಿಗೆ ಯಾವುದೇ ಮೋಸ ಮಾಡಲು ಬರುವುದಿಲ್ಲ, ಆದರೆ ಮೋಸ ಮಾಡುವವರಿಗೆ ಯಾವುದೇ ಕೋಪ ಆವೇಶ ಇರುವುದಿಲ್ಲ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಮೌನವೇ ಉತ್ತಮ ಉತ್ತರ. ಪ್ರತಿ ಸನ್ನಿವೇಶದಲ್ಲೂ ನಗುವುದು ಅತ್ಯುತ್ತಮ ಪ್ರತಿಕ್ರಿಯೆಯಾಗಿದೆ. ಕರ್ಮ ಹೇಳುತ್ತೆ, ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಮ್ಮತದ ಬಿರುಕಿಗೆ ಕಾರಣವಾಗುತ್ತದೆ. ಒಬ್ಬ ಪುರುಷನು ತನ್ನ ಜೀವನದಲ್ಲಿ ಮಹಿಳೆಯೊಬ್ಬಳು ದೇವತೆಯಾಗಬೇಕೆಂದು ನಿರೀಕ್ಷಿಸಿದರೆ ಅವನು ಮೊದಲು ಮಾಡಬೇಕು ಅವಳಿಗಾಗಿ ಸ್ವರ್ಗವನ್ನು ರಚಿಸಬೇಕು. ದೇವತೆಗಳು ನರಕದಲ್ಲಿ ವಾಸಿಸುವುದಿಲ್ಲ. ಸೈಕಾಲಜಿ ಪ್ರಕಾರ ಸಾಮಾನ್ಯವಾಗಿ ಉತ್ತಮವಾದ ಉಪದೇಶಗಳನ್ನು ನೀಡುವ ವ್ಯಕ್ತಿಗಳೇ ಹೆಚ್ಚು ಸಮಸ್ಯೆಗಳನ್ನು ಹೊಂದಿರುತ್ತಾರೆ. ಕರ್ಮ ಹೇಳುತ್ತದೆ, ಕಾಯುವಿಕೆ ನಿಜವಾದ ಪ್ರೀತಿ ಮತ್ತು ತಾಳ್ಮೆಯ ಸಂಕೇತವಾಗಿದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಯಾರಾದರೂ ಹೇಳಬಹುದು, ಆದರೆ ಎಲ್ಲರೂ ಕಾಯಲು ಮತ್ತು ನಿಜವೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ. ಜೀವನ ಎಂದ ಮೇಲೆ ಅದು ಸುಲಭವಿರಲು ಹೇಗೆ ಸಾಧ್ಯ? ಹಾಗೆಯೇ ಸುಲಭವಿದ್ದು ಬಿಟ್ಟರೆ ಅದು ಜೀವನ ಆಗಲು ಹೇಗೆ ಸಾಧ್ಯ? ಇಂದಿನ ಯುಗದಲ್ಲಿ ಶ್ರೀಮಂತರ ಅಪರಾಧವನ್ನು ತಪ್ಪು ಎಂದು ಪರಿಗಣಿಸಲಾಗಿದೆ ಮತ್ತು ಬಡವರ ಚಿಕ್ಕ ತಪ್ಪನ್ನು ಸಹ ದೊಡ್ಡ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಜನರು ಶ್ರೇಷ್ಠರಾಗುವ ಹುಡುಕಾಟದಲ್ಲಿ ಮನುಷ್ಯರಾಗಲು ಮರೆತು ಬಿಡುತ್ತಾರೆ.
ಜೀವನವನ್ನು ನಾಶ ಮಾಡುವ ಒಂದೇ ಶಬ್ದವೆಂದರೆ ನಾಳೆಯಿಂದ ಮಾಡುವೆ. ನಾನು ಮುಗ್ಗರಿಸಿ ಬಿದ್ದಿರುವೆ, ಆದರೆ ಹೆಮ್ಮೆಯಿಂದ ನಡೆಯುತ್ತೇನೆ. ತೆರೆದ ಆಕಾಶದ ಕೆಳಗೆ ನನ್ನ ತಲೆ ಎತ್ತಿಕೊಂಡು ನಡೆಯುತ್ತೇನೆ. ನಿಮ್ಮನ್ನು ನೀವು ಬಹಳ ಅದೃಷ್ಟಶಾಲಿ ಎಂದು ತಿಳಿದುಕೊಳ್ಳಿ. ಅಕಸ್ಮಾತ್ತಾಗಿ ನಿಮ್ಮ ಹೆಸರನ್ನು ಯಾರಾದರೂ ಅವರ ಪ್ರಾರ್ಥನೆಯಲ್ಲಿ ಸೇರಿಸಿಕೊಂಡರೆ ದುಡ್ಡಿನ ಬೆಲೆ ಗೊತ್ತಾಗೋದೇ ಯಾವಾಗ ತಾವೇ ಸಂಪಾದಿಸಿ ಬದುಕಬೇಕಾಗುತ್ತದೆಯೋ ಆಗಲೇ. ಮನುಷ್ಯನ ಮುಖ ನೋಡಿ ಎಂದಿಗೂ ಹೋಗಬಾರದು. ಮುಖಕ್ಕಿಂತ ದೊಡ್ಡ ಮುಖವಾಡ ಬೇರೆ ಯಾವುದೂ ಇಲ್ಲ. ಮನಸ್ಸಿನೊಳಗೆ ಬರುವವರನ್ನು ಜೋಪಾನ ಮಾಡಿ. ಹಾಗೆಯೇ ಯಾರು ಮನಸ್ಸಿನಿಂದ ಹೊರಗೆ ಹೋಗುತ್ತಾರೋ ಅಂಥವರಿಂದ ನೀವೇ ಜೋಪಾನವಾಗಿರಿ. ಸಂಬಂಧಗಳು ಪ್ರೀತಿಯಿಂದ ಹಿಡಿಯಲ್ಪಟ್ಟಿವೆ, ಬಲದಿಂದ ಅಲ್ಲ. ಒಳ್ಳೆಯದನ್ನು ಎಂದಿಗೂ ತುಂಬಾ ಎಚ್ಚರಿಕೆಯಿಂದ ನೋಡಬೇಡಿ. ಈ ರೀತಿಯಾಗೋದು ಬೇಡ, ಅದರಿಂದ ಕೆಟ್ಟದ್ದೇನೋ ಕಾಣಿಸುವಂತೆ. ಪಡೆಯುವ ಬಯಕೆ ಇಲ್ಲದಿದ್ದರೆ ಕಳೆದುಕೊಳ್ಳುವ ಭಯವಿದ್ದರೆ ಇದು ಪ್ರೀತಿ ಎಂದು ಯಾವಾಗಲೂ ನೆನಪಿಡಿ. ಯಾರಿಗೆ ನಿಮ್ಮ ಬೆಲೆ ತಿಳಿದಿಲ್ಲವೋ ಅಂಥವರ ಮುಂದೆ ಬಲವಂತವಾಗಿ ಎಂದಿಗೂ ನಿಮ್ಮ ಪ್ರೀತಿ ತೋರಿಸಬೇಡಿ. ನಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳು ಬರುವುದು ನಮ್ಮ ಅದೃಷ್ಟ ಮತ್ತು ಅವರನ್ನು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ನಮ್ಮ ಕೌಶಲ್ಯ. ಯಾರು ನಿಜವಾಗಿ ಪ್ರೀತಿ ಮಾಡುತ್ತಾರೋ ಅವರು ಈ ಪ್ರಶ್ನೆಗಳನ್ನು ನಿಮ್ಮ ಹತ್ತಿರ ಕೇಳುತ್ತಾರೆ. ಮೊದಲನೇ ಪ್ರಶ್ನೆ, ಎಷ್ಟು ನಿಮ್ಮನ್ನು ಅವರು ಪ್ರೀತಿಸುತ್ತಾರೋ ಏನೋ ನೀವು ಅವರನ್ನು ಅಷ್ಟೇ ಪ್ರೀತಿಸುತ್ತೀರಾ? ಎರಡನೆಯದು, ನಾಳೆ ಯಾರಿಗೋಸ್ಕರವೋ ನನ್ನ ಕೈ ಬಿಡುವುದಿಲ್ಲ ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.